ನಮಸ್ಕಾರ ಸ್ನೇಹಿತರೆ, ಭಾರತ ನ್ಯೂಜಿಲೆಂಡ್ ನಡುವಿನ 3 ಪಂದ್ಯಗಳ ರೋಚಕ ODI ಸರಣಿ ಜನವರಿ 11 ರಿಂದ 18ರವರೆಗೆ ನಡೆಯಲಿದ್ದು, ಈ ಸರಣಿಗೆ ತಂಡ ಇಂಡಿಯಾ ಘೋಷಣೆ ಯಾವುದೇ ಕ್ಷಣದಲ್ಲಿ ಹೊರಬರುವ ಸಾಧ್ಯತೆ ಇದೆ. ಆದರೆ ಅದರ ಮೊದಲೇ ಒಂದು ದೊಡ್ಡ ಸುದ್ದಿ ಕ್ರಿಕೆಟ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ತಂಡದಿಂದ ಡ್ರಾಪ್ ಆಗಬಹುದೇ? ಇದೇ ಪ್ರಶ್ನೆ ಈಗ ಎಲ್ಲರ ಬಾಯಲ್ಲಿದೆ. ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಇತ್ತೀಚಿನ ODI ಸರಣಿಗೆ ಪಂತ್ ತಂಡದಲ್ಲಿ ಇದ್ದರೂ ಒಂದು ಪಂದ್ಯಕ್ಕೂ ಅವಕಾಶ ಸಿಗಲಿಲ್ಲ. ಈಗ ವರದಿಗಳ ಪ್ರಕಾರ ನ್ಯೂಜಿಲೆಂಡ್ ಸರಣಿಯಿಂದ ಅವರನ್ನು ತಂಡದಿಂದ ಹೊರಗಿಡುವ ಸಾಧ್ಯತೆಯ ಮಾತು ಕೇಳಿಬರುತ್ತಿದೆ. ಈ ಮಧ್ಯೆ ಪಂತ್ ವಿಜಯ ಹಜಾರೆ ಟ್ರೋಫಿಯಲ್ಲಿ ದೆಹಲಿಯ ತಂಡಕ್ಕೆ ನಾಯಕತ್ವ ವಹಿಸಿಕೊಂಡಿದ್ದಾರೆ. ಆದರೆ ODI ಫಾರ್ಮ್ಯಾಟ್ನಲ್ಲಿ ಅವರನ್ನು ಇನ್ನೂ ಫಸ್ಟ್ ಚಾಯ್ಸ್ ಆಗಿ ನೋಡಲಾಗುತ್ತಿಲ್ಲ ಎನ್ನುವುದು ತಜ್ಞರ ಅಭಿಪ್ರಾಯ. ಸ್ನೇಹಿತರೆ, ಒಂದೆಡೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಪಂತ್ ತಂಡ ಇಂಡಿಯಾದ ಮೊದಲ ಆಯ್ಕೆ ವಿಕೆಟ್ ಕೀಪರ್, ಆದರೆ ODI ಮತ್ತು T20 ಫಾರ್ಮ್ಯಾಟ್ನಲ್ಲಿ ಅವರಿಗೆ ಅವಕಾಶಗಳು ಸೀಮಿತ. ಆಗಸ್ಟ್ 7, 2024 ಶ್ರೀಲಂಕಾ ವಿರುದ್ಧ ಕೊಲಂಬೋದಲ್ಲಿ ನಡೆದ ಪಂದ್ಯವೇ ಅವರ ಕೊನೆಯ ODI. ಅದರ ನಂತರದಿಂದ ಅವರು ಈ ಫಾರ್ಮ್ಯಾಟ್ನಲ್ಲಿ ಆಡುವ ಅವಕಾಶವನ್ನೇ ಪಡೆಯಲಿಲ್ಲ. ಇನ್ನೊಂದು ದೊಡ್ಡ ಅಪ್ಡೇಟ್ ಎಂದರೆ ಶುಭ್ಮನ್ ಗಿಲ್ ಮರಳಿ ತಂಡಕ್ಕೆ ಸೇರುವ ಸಾಧ್ಯತೆ ದೃಢವಾಗಿದೆ. ಕುತ್ತಿಗೆಯ ಗಾಯದಿಂದಾಗಿ ಸೌತ್ ಆಫ್ರಿಕಾ ಸರಣಿಯಿಂದ ಹೊರಗುಳಿದಿದ್ದ ಗಿಲ್ ಈಗ ಸಂಪೂರ್ಣ ಫಿಟ್ ಆಗಿದ್ದು, ನ್ಯೂಜಿಲೆಂಡ್ ವಿರುದ್ಧ ಭಾರತದ ODI ನಾಯಕತ್ವ ವಹಿಸಲು ಸಿದ್ಧರಾಗಿದ್ದಾರೆ. ಸ್ನೇಹಿತರೆ, ಇದೀಗ ಪಂತ್ ಸ್ಥಾನಕ್ಕೆ ಯಾರು? ವರದಿಗಳ ಪ್ರಕಾರ ಇಶಾನ್ ಕಿಶನ್ಗೆ ದೊಡ್ಡ ಅವಕಾಶ ಸಿಗುವ ಸಾಧ್ಯತೆ. ಕಿಶನ್ ಕಳೆದ ಬಾರಿ 2023ರ ವರ್ಲ್ಡ್ ಕಪ್ ಸಮಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ODI ಆಡಿದ ಬಳಿಕ ಮತ್ತೆ ತಂಡದ ಹೊರಗಿದ್ದರು. ಈಗ 2 ವರ್ಷಗಳ ಬಳಿಕ ಮರಳಿ ಅವಕಾಶ ಸಿಕ್ಕರೆ ಅದು ಅವರಿಗೊಂದು ಕಮ್ಬ್ಯಾಕ್ ಮೊಮೆಂಟ್ ಆಗಲಿದೆ. ಕಿಶನ್ರನ್ನು T20 ವರ್ಲ್ಡ್ ಕಪ್ 2026ಕ್ಕೂ ಪರಿಗಣಿಸಲಾಗುತ್ತಿದೆ ಎಂದು ಮಾಹಿತಿ. ಹೀಗಾಗಿ ಈ ಸರಣಿಯು ಕೇವಲ ಭಾರತ ನ್ಯೂಜಿಲೆಂಡ್ ನಡುವಿನ ಪಂದ್ಯವಷ್ಟೇ ಅಲ್ಲ, ಪ್ಲೇಯರ್ ಸೆಲೆಕ್ಷನ್ ಬ್ಯಾಟಲ್ ಕೂಡ. ಪಂತ್ ವರ್ಸಸ್ ಕಿಶನ್, ಯಾರು ಫೈನಲ್ ಸ್ಕ್ವಾಡ್ನಲ್ಲಿ? ಯಾರು ಪಡೆಯುತ್ತಾರೆ ವಿಕೆಟ್ ಕೀಪರ್ ಸ್ಥಾನ? ಅದೇ ಈಗ ಚರ್ಚೆಯ ಪ್ರಮುಖ ವಿಷಯ. ಕ್ರಿಕೆಟ್ ಅಭಿಮಾನಿಗಳೇ, ನಿಮ್ಮ ಅಭಿಪ್ರಾಯ ಏನು? ಪಂತ್ ಮುಂದುವರಿಯಬೇಕೇ, ಇಲ್ಲವೇ ಇಶಾನ್ ಕಿಶನ್ಗೆ ಅವಕಾಶ ಕೊಡಬೇಕೇ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.